ಕೇಂದ್ರದಿಂದ ಬಿಡುಗಡೆ ಆಗಬೇಕಾಗಿರೋ ರಾಜ್ಯದ ಪಾಲು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ನಿಧಾನ ಆಗ್ತಿದೆ ಅಂತ. ಸಿದ್ದರಾಮಯ್ಯನವರ ವಯಸ್ಸಿಗೆ ತಕ್ಕಂತೆ ಅವರ ನಡವಳಿಕೆಗಳಿಲ್ಲ. ಸುಳ್ಳು ಹೇಳೋದ್ರಲ್ಲಿ ಇತ್ತೀಚೆಗೆ ನಿಸ್ಸೀಮರಾಗ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ತಿದ್ದುಕೊಳ್ಳಿ. ಅವ್ರು ತಿದ್ಕೊಂಡು ಕೇಂದ್ರಕ್ಕೆ ಅಮೌಂಟ್ ಈ ಬೇರೆ ರಾಜ್ಯಕ್ಕೆ ಎಷ್ಟು ಕೊಟ್ಟವ್ರೆ, ಇದೆಷ್ಟು ಕೊಟ್ಟವ್ರೆ, ಮ್ಯಾಥಮ್ಯಾಟಿಕ್ಸನ್ನು ರಿಲೀಸ್ ಮಾಡಲಿ. ಅವರು ರಿಲೀಸ್ ಮಾಡಿದ್ದಾರೆ. ಈಗ 60,000 ಕೋಟಿ ರೂಪಾಯಿ ನಮ್ಮ ರಾಜ್ಯದಿಂದ ಕಲೆಕ್ಟ್ ಆಗ್ತಾ ಇದೆ, ನಮಗೆ ಕೊಡ್ತಾ ಇರೋದು ₹1 ಕೇವಲ ₹3 ಮಾತ್ರ ಅಂತ ಅವ್ರು ಹೇಳ್ತಾರೆ. ನೀನು ಅವ್ರು ಹೇಳೋದ್ ಮಾತೆಲ್ಲ ಬರೀ ಸುಳ್ಳು ಹೇಳಿ ಜನರನ್ನ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಓಕೆ, ಏನೇನು ಕಾನೂನು ಪ್ರಕಾರ ಬರಬೇಕಾಗಿದೆ ಹಣವನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಓಕೆ, ಎಲ್ಲ ರಾಜ್ಯಗಳಿಗೆ ಯಾವ ರೀತಿ ಮಾಡ್ತಾರೆ ಅದೇ ಸಮಾನವಾಗಿ ಇವ್ರು ಮಾಡಿದ್ದಾರೆ. ಅವರು ಕೇಂದ್ರ ಏನಾದರೂ ಬರೀ ಕರ್ನಾಟಕಕ್ಕೆ ಏನಾದರೂ ಅನ್ಯಾಯ ಮಾಡಿದ್ರೆ ನಾವು ನಾಳೆ ಬೆಳಗ್ಗೆನೇ ಯಡಿಯೂರಪ್ಪನ ಕರ್ಕೊಂಡ್ಬರ್ತೀವಿ, ನಡೀರಿ ಹೋಗೋಣ ನಡಿಲೆಗೆ. ಅದಕ್ಕೆ ಆ ಸವಾಲಿಗೆ ನಾನು ಸವಾಲು ಹಾಕ್ತೀನಿ ಅವ್ರಿಗೆ ಬೇಕಾದ್ರೆ. ಓಕೆ, ನಿಮಗೆ ಸುಮ್ಮನೆ ಬರೀ ಸುಳ್ಳು ಹೇಳಬಾರ್ದು. ನೀವು ಯೂಸೇಜ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಓಕೆ, ನೀವು ಫಂಡ್ಸ್ ಬಂದಿದೆಯಲ್ಲ, ಯಾವ್ಯಾವ ಬಾಬ್ತಲ್ಲಿ ಬಂದಿದೆ ಅದಕ್ಕೆಲ್ಲನೂ ಯೂಸೇಜ್ ಸರ್ಟಿಫಿಕೇಟ್ ನಾವು ಕೊಡಬೇಕು ಅಲ್ಲಿಗೆ. ಓಕೆ, ಎಲ್ಲಿಗೆ? ಕೇಂದ್ರ ಸರ್ಕಾರ ಕೊಡಬೇಕು ಪ್ರತಿ ರಾಜ್ಯಗಳು. ಕೊಟ್ರೇನೆ ಮತ್ತೆ ಫಂಡ್ ರಿಲೀಸ್ ಆಗೋದು. ಲೋಪಗಳು ಎಲ್ಲಿದ್ದಾವೆ ಅನ್ನೋದನ್ನ ನೀವು ಮೊದಲು ಹೇಳಿ, ನಿಮ್ಮ ನಡವಳಿಕೆ ಹೇಗಿದೆ ಅನ್ನೋದನ್ನು ಹೇಳಿ. ಕೇಂದ್ರ ಸರ್ಕಾರವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಾ? ಅಕ್ಕಿ ಕೊಡಲಿಲ್ಲ ಅಂತ ಹೇಳಿ ಧರಣಿ ಮಾಡ್ತಿರಲ್ಲ, ಅವ್ರು ಹೇಳಿದ್ರೆ ಅಕ್ಕಿ ಕೊಡ್ತೀವಿ ಅಂತ. ಓಕೆ, 5 kg ಕೊಡ್ತಾ ಇದ್ದಾರೆ, 10 kg ಕೊಡ್ತಾ ಇದ್ದಾರೆ. ಅದು ಯಾವ ಕೋವಿಡಿಂದ ಇನ್ನೂ ಕಂಟಿನ್ಯೂ ಮಾಡಬಹುದ್ರೆ ಯಾರು? ಮೋದಿಯವರು. ಓಕೆ, ಅವ್ರು ಮಾಡ್ತಾ ಇರೋ ಕೆಲಸ ಇವ್ರನ್ನ ಕೇಳ್ಬಿಟ್ಟು ಮಾಡಿದಾರಾ? ಇವ್ರನ್ನ ಹೇಳ್ಬಿಟ್ಟು ಮಾಡಿದಾರಾ? ಇವ್ರ್ಯಾರು ಅದನ್ನು ಕ್ವಶನ್ ಮಾಡೋಕ್ಕೆ? ಅದ್ರ ಬಗ್ಗೆ ಧರಣಿ ಹೋಗ್ತಾರೆ. ಓಕೆ, ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ಅಲ್ಲ ರೀ, 5 kg ಅಕ್ಕಿ ಇವ್ರು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಎಲ್ಲ ನಾಟಕ ಮಾಡಿ ರಾಜ್ಯವನ್ನು ದಿವಾಳಿತನ ಮಾಡಿ ಇಡೀ ಫ್ರೀ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇವತ್ತು ರಾಜ್ಯವನ್ನು ಅಧೋಗತಿಗೆ ತಳ್ಳಿದ್ದಾರೆ.